ಅವ್ರ ಕುಟುಂಬಸ್ಥರಿಗೆ ಏನು ಮಾಹಿತಿ ಕೊಡ್ತೀರಿ? ಎಲ್ಲೋ ವ್ಯಾಪಾರ ಮಾಡ್ಕೊಂಡಿದ್ದಂಥವರು ತಮ್ಮ ಪ್ರಾಣನ ಹೀಗೆ ಕಳ್ಕೊಳ್ಬೇಕಾಯಿತು ಅಂತಂದರೆ ಯಾವ ಭಾಷೆಯಲ್ಲಿ ಅವ್ರ ಮನೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಹಾಂ, ಆಗಿದೆ. ಸ್ಪಾಟ್ ಹೋಗ್ತಾ ಇದ್ದೀನಿ, ಇಮಿಡಿಯೇಟಾಗಿ ಅಲ್ಲಿಗೆ ಸ್ಪಾಟ್ ಹೋಗ್ತಿದ್ದೆ. ಅದನ್ನು ಪರಿಶೀಲನೆ ಮಾಡ್ತೀವಿ. ನಮಗೆ ಸಹಾಯ ಮಾಡೋಕ್ಕಾಗ್ತದೆ, ಮಳೆ ಬರಬೇಕು, ಮಳೆ ಬರೋದು ಸರಿ ಇಲ್ಲ. ಬಟ್ ಏನು ಕೋಳಿ ಗೊತ್ತಿಲ್ಲ. ಅಲ್ಲೇ ನಮ್ಮ ಕಾರ್ಯಕರ್ತರೆಲ್ಲ ಭೇಟಿ ಮಾಡಬೇಕು ಅಂತ ಬಂದಿದ್ದಾರೆ. ವಾಪಸ್ ಮತ್ತೆ 4ನೇ ತಾರೀಕಿಗೆ ಬಂದು ಸಾರ್ವಜನಿಕರನ್ನ ಭೇಟಿ ಮಾಡ್ತೀನಿ. ಮತ್ತೆ ವಾಪಸ್ ತಗ್ಗು ಪ್ರದೇಶ ಮನೆಗಳಿಗೂ ನೀರು ನುಗ್ಗಿದೆ ಸರ್. ನೋಡ್ತೀನಿ ಸರ್ 7 ಡೆತ್ ಆಗಿದೆ. ಪೊಲೀಸ್ ಕಮಿಷನರ್ ಮಾತಾಡೋದು ಮೀಟಿಂಗ್ನ ಅರ್ಥ ಮಾಡಿಬಿಟ್ಟು ಬೆಂಗಳೂರು ಕಡೆ ಹೊರಟಿದ್ದೀನಿ. ಸ್ಪಾಟ್ ಹೋಗ್ತಾ ಇದ್ದೀನಿ, ಇಮಿಡಿಯೇಟಾಗಿ ಅಲ್ಲಿಗೆ ಸ್ಪಾಟ್ ಹೋಗ್ತಿದ್ದೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ನಮಗೆ ಸಹಾಯ ಮಾಡೋಕ್ಕಾಗ್ತದೆ, ಮಳೆ ಬರಬೇಕು, ಮಳೆ ಬರೋದು ಸರಿ ಇಲ್ಲ. ಬಟ್ ಏನು ಕೋಳಿ ಗೊತ್ತಿಲ್ಲ. ಪೊಲೀಸ್ ಕಮಿಷನರ್ ಮಾತನಾಡಿದ್ರು. ಪೊಲೀಸ್ ಕಮಿಷನರ್ ಮಾಹಿತಿಯನ್ನು ಕೊಟ್ಟರು. 7 ಜನ ಸಾವಾಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಮಾತು. ನನಗೆ ಗೊತ್ತಿಲ್ಲ, ನನಗೆ ಮಾತು ನಿಂತೋಗಿದೆ. ನಾನು ಇದ್ರ ಬಗ್ಗೆ ಏನು ಅಂತ ಯಾವ್ಯಾವ ಥರದಲ್ಲೆಲ್ಲ ನಿಮ್ಮ ಹತ್ರ ನಾನು ಮಾತಾಡ್ಕೊಂಡು ಕೂತ್ಕೊಳ್ಳಿ. ನಂಗೆ ಗೊತ್ತಿಲ್ಲ ರೀ. ನಂಗೆ ಒಟ್ಟೊಟ್ಟಿಗೆ ಸಂಕಟ, ನೋವು, ಆಕ್ರೋಶ, ಕಣ್ಣೀರು ಎಲ್ಲ ಒಟ್ಟೊಟ್ಟಿಗೆ ಬರ್ತಾಯಿದೆ.